ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಬೆಳಗಿನ ತಿಂಡಿಗೆ ಡೈಲಿ ಮಾಡಿರೋದೇ ಮಾಡಿ ಬೋರಾಗಿ ಇವತ್ತು ಒಂದು ಹೊಸ್ದಾಗಿ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳಿ ರೆಡಿ ಚಿತ್ರಾನ್ನ ಮಾಡ್ಕೊಳ್ತಿದ್ದೆ. ಸಪ್ರೇಟಾಗಿ ಅನ್ನ ಮಾಡ್ಕೊಂಡು ಸಪ್ರೇಟಾಗಿ ಹುಳಿ ಮಾಡ್ಕೊಳ್ಳೋ ಬದಲು ಈ ಥರ ಮಾಡಿಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಅದ್ರ ಮಧ್ಯೆ ಪಪ್ಪು ಬಂದು ಅಡುಗೆ ಮನೆಯಲ್ಲೆಲ್ಲ ಪಾತ್ರೆನ ಹರಡ್ತಿದ್ದ. ಇನ್ನು ಅವನನ್ನು ಮತ್ತೆ ಹಾಲಿಗೆ ಬಿಟ್ಟು ನಾನು ಅಡುಗೆ ಮಾಡಿಕೊಂಡು ಅದ್ರ ಜೊತೆಗೆ ಟೀ ಮಾಡಿ ಹೊಲ್ದ ಹತ್ರ ಕೊಟ್ಟು ಕಳಿಸ್ದೆ. ಇವತ್ತು ಸೊಸೆ ಆಗ್ತಿದ್ರು. ಇನ್ನು ಅದಾದಮೇಲೆ ನಾನು ಕೂಡ ತಿಂಡಿನ ಮಾಡಿಕೊಂಡು ಮತ್ತು ಮೀಶೋ ಕಡೆಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದರದ್ದು ಒಂದು ವೀಡಿಯೋನ ಮಾಡ್ಕೋಬೇಕಿತ್ತು. ಅದನ್ನು ಮಾಡಿಕೊಂಡು ಇನ್ನು ಮಧ್ಯಾಹ್ನಕ್ಕೆ ಚಿಕನ್ ತೊಗೊಂಡು ಬಂದರು. ಇನ್ನು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಚಿಕನ್ ಸಾಂಬಾರು ಮಾಡಿಟ್ಬಿಟ್ಟು ಇನ್ನು ಇವತ್ತು ನಮ್ಮೂರಲ್ಲಿ ಕಪ್ಪೆ ಹಬ್ಬನ ಮಾಡ್ತಿದ್ದೋ. ಇತ್ತೀಚೆಗೆ ಮಳೆನೇ ಆಗ್ತಿಲ್ವಲ್ಲ, ಅದಕ್ಕೋಸ್ಕರ ಇನ್ನು ಅದನ್ನು ನೋಡ್ಕೊಬಂದು ಅಲ್ಲೇ ಪ್ರಸಾದಕ್ಕೆ ಅಂತೇಳಿ ಬೆಲ್ಲದನ್ನ ಕೊಟ್ಟರು. ಅದನ್ನು ಇಸ್ಕೊಂಬಂದು ತಿಂದು ಇನ್ನು ಸಂಜೆಯಿಂದ ಎಲ್ಲರೂ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಪಪ್ಪುನ ಆಟ ಆಡಿಸಿ ಇವತ್ತಿನ ಡೇನ ಇಲ್ಲೇ ಎಂಡ್ ಮಾಡಿದೆ. ಇನ್ನು ನೆಕ್ಸ್ಟ್ ಡೇ ಮಂಡೇನೇ ಈ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಇನ್ನು ಬೆಳಗಿನ ತಿಂಡಿಗೆ ಪಲಾವ್ ಮಾಡಿ ನೆನ್ನೆ ನೈಟ್ದೇ ಸಾಂಬಾರಿತ್ತು, ಅದಕ್ಕೇ ನನ್ನ ತಮ್ಮ ಊಟ ಮಾಡಿ ಅವನ ಆಫೀಸ್ಗೆ ಹೋದ. ನನಗೆ ವಾರ ಇದ್ದಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಹೊಲ್ದ ಹತ್ರ ಮತ್ತೆ ಊಟ ತೊಗೊಂಡು ಹೋದೆ. ಇವತ್ತು ಬೆಳಗಿನ ಕರೆಂಟ್ ಇತ್ತು, ಸೊ ಅದಕ್ಕೋಸ್ಕರ ಇನ್ನು ನಾನು ಹೋಗ್ತಿದ್ದಂಗ್ಲೇ ನಮ್ಮ ಚಿಕ್ಕಪ್ಪ ಹಲಸಿನನ್ನೆಲ್ಲ ಬಿಡಿಸ್ಕೊಟ್ರು, ಅದನ್ನು ತಿಂದೆ. ಇನ್ನೂ ಸೊಸೆಯಾಗಿ ಮುಗ್ದಿಲ್ವಂತ ತುಂಬ ಜನ ಕೇಳ್ತಿದ್ದಾರೆ. ಏನು ಮಾಡೋದು, ನೀರು ಕೂಡ ಕಡಿಮೆ ಆಗಿಬಿಟ್ಟಿದೆ ಮತ್ತು ಕರೆಂಟು ನಮ್ಮ ಟೈಮ್ಗೆ ಕರೆಕ್ಟಾಗಿ ಬರೋದೇ ಇಲ್ಲ. ನಾನು ಊಟ ತೊಗೊಂಡೋದೆ, ಕರೆಂಟೇ ಹೋಗಿತ್ತು. ಇನ್ನು ಕರೆಂಟ್ ಬರೋವರೆಗೆ ವೆಯ್ಟ್ ಮಾಡಿ ಎಲ್ರಿಗೂ ಊಟಕ್ಕೆ ಹಾಕ್ಕೊಟ್ಟು ನಾನು ಸ್ವಲ್ಪ ಹೊತ್ತು ಹೊಲ್ದ ಹತ್ರ ಇದ್ದು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬಂದು ಬೇಲ್ ರೆಡಿ ಮಾಡಬೇಕಿತ್ತು. ಇನ್ನೇನು ಮಾರ್ಕೆಟು ಲಾಸ್ಟ್ ಆಗ್ತಾ ಬರ್ತಿದೆ. ರೇಟ್ ಅಂತೂ ಲಾಸ್ಟ್ವರೆಗೂ ಕೊಡಲೇ ಇಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಬೆಳೆದಿರೋದ ಇಟ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಇನ್ನು ನಿನ್ನೆನೇ ಸಂಡೇ ಇದರಿಂದ ನನ್ನ ತಮ್ಮ ನಮ್ಮ ಮನೆಯವರು ರೆಡಿ ಮಾಡಿದರು. ಇನ್ನೊಂದು ಬೇಲ್ ಬಾಕಿ ಇತ್ತು, ಅದನ್ನು ನಾವು ರೆಡಿ ಮಾಡ್ದೋ. ಇನ್ನು ನಮ್ಮ ಮನೆಯವ್ರು ಊರಿಗೆ ಹೋಗಬೇಕು ಅಂದರು. ಇನ್ನು ಅವ್ರಿಗೂ ಟೀ ಮಾಡಿಕೊಡು ಅಂದರು. ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ನಾನು ಕುಡಿದು ಸ್ವಲ್ಪ ಹೊತ್ತು ಅಪ್ಪನ ಮಲಗಿಸ್ಕೊಂಡು ಮಲಗಿದ್ದು. ಇನ್ನು ಸಂಜೆ ಎದ್ದು ಅವನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು ಅಂತ ಹೇಳಿ ಹೊಸಕೋಟೆಗೆ ಬಂದು ಅವ್ನಿಗೆ ಹೇರ್ ಕಟ್ ಮಾಡಿಸ್ದೆ. ಈ ಸಲ ಅಂತೂ ಆರಾಮಾಗಿ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡೆ, ಯಾವುದೇ ರೀತಿ ಕಿರಿಕಿರಿ ಮಾಡಲಿಲ್ಲ. ಇನ್ನು ಮನೆಗೆ ಬಂದು ಅವನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆನ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪೇಜ್ ಫಾಲೋ ಮಾಡಿ.